ಇಲಿ ಆಗಿರ್ಬೋದು, ಜಿರಳೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮನೆಯಲ್ಲಿ ಜಿರಳೆ, ಸೊಳ್ಳೆ ಅಥವಾ ಇಲಿಗಳು ಯಾವುದಾದ್ರೂ ಮನೆಯಲ್ಲಿದ್ದರೆ ಮುಗೀತು, ನಮ್ಮ ಹೌಸ್ ವೈಫ್ಗಳಿಗೆ ನಿದ್ದೆನೇ ಬರೋದಿಲ್ಲ ಅನ್ನೋದಂತೂ ನಿಜಾನೇ. ಅದರಲ್ಲಿ ನಮ್ಮಂಥ ಗೃಹಿಣಿಯರಿಗೆ ನಿದ್ದೆ ಯಾಕಪ್ಪ ಬರೋದಿಲ್ಲ ಅಂತಂದರೆ, ಏನು ಓಪನ್ ಮಾಡಿಟ್ಟಿದ್ದೀವೋ ರಾತ್ರಿ ಹೊತ್ತು, ಏನು ಬಂದು ತಿಂದು ಹೋಯ್ತೋ, ಯಾವ ಆಹಾರನ ಮುಟ್ಟೈತೋ, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಕ್ಕಳಿಗೆ ಏನು ಕೊಡಬೇಕು ಅನ್ನೋ ಟೆನ್ಷನ್ನೇ ಜಾಸ್ತಿ. ಹಾಗಿದ್ದಾಗ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಜಿರಳೆಗಳಾಗಿರ್ಬೋದು, ಸೊಳ್ಳೆಗಳಾಗಿರ್ಬೋದು, ಇಲಿಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಮನೆ ಬಿಟ್ಟು ಓಡೋಗೋದಂತೂ ಗ್ಯಾರಂಟಿ. ಹಾಗಿದ್ರೆ ಬನ್ನಿ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಎಲ್ಲ ಥರದಂತಹ ಮನೆಯಲ್ಲಿರುವಂಥ ಜಿರಳೆ, ಸೊಳ್ಳೆಗಳು ಎಲ್ಲವನ್ನು ನಾವು ಯಾವ ರೀತಿ ಓಡಿಸ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಅಷ್ಟೇ ಮನೇಲಿ ಯೂಸ್ ಮಾಡುವಂಥ ಯಾವುದಾದ್ರೂ ಅಕ್ಕಿನ ತೊಗೋಬೋದು, ಅಥವಾ ರೇಷನ್ ಅಕ್ಕಿನಾದರೂ ತೊಗೋಬೋದು. ಅಕ್ಕಿನ ತೊಗೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ 4ರಿಂದ 5 ಮ್ಯಾಚ್ ಬಾಕ್ಸ್ ಕಡ್ಡಿ, ಬೆಂಕಿ ಕಡ್ಡಿ ಏನಿದೆ ಅದನ್ನು ತೊಗೊತಾ ಇದ್ದೀನಿ. ನೀವು ಅಷ್ಟೇ ಒಂದು 4ರಿಂದ 5, ಯಾಕಂದರೆ ಆ ಮ್ಯಾಚ್ ಬಾಕ್ಸ್ ಕಡ್ಡಿಯಲ್ಲಿರುವಂಥ ಮದ್ದೇನಿದೆ ಅದು ತುಂಬ ವಿಷಯಕಾರಿ ಇರೋದ್ರಿಂದ ಅದರ ಸ್ಮೆಲ್ ಆಗಿರ್ಬೋದು, ಅಥವಾ ಅದನ್ನು ತಿನ್ನೋದ್ರಿಂದಾಗಿರ್ಬೋದು, ಮನೆಯಲ್ಲಿರುವಂಥ ಎಲ್ಲವೂ ಕೂಡ ಸತ್ತು ಹೋಗ್ಬಿಡ್ತವೆ, ದೂರ ಓಡೋಗ್ಬಿಡ್ತವೆ. ಸೊ ಹಾಗಾಗಿ ಈ ರೀತಿ ನೀವು ಕೂಡ ಅಷ್ಟೇ ಅಕ್ಕಿ ಮತ್ತು ಮ್ಯಾಚ್ ಬಾಕ್ಸ್ ಎರಡನ್ನು ಚೆನ್ನಾಗಿ ಹೀಟ್ ಮಾಡ್ಕೋಬೇಕಾಗತ್ತೆ. ಬೆಂಕಿ ಕಡ್ಡಿ ಏನಾದರೂ ಸುಡುತ್ತೆ, ಅದ್ರ ಮದ್ದು ಹೋಗಿಬಿಡುತ್ತೆ ಅಂದರೆ ನೀವು ಸ್ವಲ್ಪ ಸೈಡಿಗೆ ತಕ್ಕೊಂಡ್ಬಿಟ್ಟು ಆಮೇಲೆ ನೀವು ಅಕ್ಕಿನ ಚೆನ್ನಾಗಿ ಹೀಟ್ ಮಾಡ್ಕೋಬೇಕು. ಅದ್ರ ಕಲರ್ ಪೂರ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ನೀವು ಅದನ್ನು ಹೀಟ್ ಮಾಡ್ಕೋಬೇಕು. ಅದಾದಮೇಲೆ ಹೀಟಾಗಿರುವಂಥ ನಿಮ್ಮ ಪ್ಯಾನ್ನಲ್ಲಿ ನೀವು ಕಡ್ಡಿ ಹಾಕ್ಕೊಳ್ಳಿ. ಸೊ ಬೆಂಕಿ ಕಡ್ಡಿ ಮತ್ತು ಅಕ್ಕಿನ ಚೆನ್ನಾಗಿ ಹೀಟ್ ಆದಮೇಲೆ ಇದೇನಿದೆ ಇದ್ರ ಪರಿಮಳ ಏನಿದೆ ತುಂಬ ಚೇಂಜ್ ಆಗುತ್ತೆ. ಸ್ಮೆಲ್ ಏನಿದೆ, ಅಕ್ಕಿಯ ಸ್ಮೆಲ್ಲು ಸುಟ್ಟ ಮೇಲೆ ತುಂಬ ಅಂದರೆ ತುಂಬ ಸ್ಟ್ರಾಂಗಾಗಿ ಬರುತ್ತೆ. ಸೊ ಈ ಸ್ಮೆಲ್ಲಿನಿಂದ ಇದಕ್ಕೆ ನೀವು ಸ್ವಲ್ಪ ಖಾರ ಪುಡಿ, ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಬೇಕಾಗತ್ತೆ. ಖಾರದ ಪುಡಿನ ನೀವು ಹೀಟಾಗಿರುವಂಥ ಅಕ್ಕಿ ಮೇಲೆ ಹಾಕಿದ ತಕ್ಷಣವೇ ಸ್ಮೆಲ್ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಬರುತ್ತೆ, ಸ್ಟ್ರಾಂಗಾಗಿ. ಸಾರಿ, ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ನನ್ನ ಮಗ ಸ್ವಲ್ಪ ಸೌಂಡ್ ಮಾಡ್ತಿರೋದ್ರಿಂದ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಖಾರದ ಪುಡಿ, ಹಾಗೆ ನಾನಿಲ್ಲಿ ಹಳದಿಯ ಪುಡಿಯನ್ನು ಹಾಕಿದ ತಕ್ಷಣವೇ ಇದರ ಸ್ಮೆಲ್ ಏನಿದೆ ಡಿಫ್ರೆಂಟಾಗಿ ಬರುತ್ತೆ. ಸೊ ಈ ಸ್ಮೆಲ್ ಬರೋದ್ರಿಂದನೇ ಮನೆಯಲ್ಲಿ ಇರುವಂಥ ಸಣ್ಣ ಸಣ್ಣ ಸೊಳ್ಳೆಗಳಾಗಿರ್ಬೋದು, ಗುಂಗುರುಗಳಂತ ಹೇಳ್ತೀವಲ್ಲ, ಸೊ ಆ ರೀತಿ ಇರುವಂಥ ಹುಳಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಆ ಸ್ಮೆಲ್ಲಿನಿಂದ ದೂರ ಹೋಗಿಬಿಡ್ತವೆ. ಸೊಳ್ಳೆಗಳಾಗಿರ್ಬೋದು, ಇಲಿಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ. ಜಿರಳೆ ಮತ್ತು ಹಲ್ಲಿಗಳೇನಿದ್ದಾವೆ ಇದನ್ನು ತಿನ್ನೋದ್ರಿಂದ ಹೊಟ್ಟೆ ನೋವಾಗಿ ಮತ್ತು ವಿಕಾರವಾದಂಥ ತುಂಬ ತ್ರಾಸಾಗ್ಬಿಡುತ್ತೆ ಹೊಟ್ಟೆಗೆ. ಅದಕ್ಕೆ ಹಾಗಾಗಿ ಜಿರಳೆಗಳೇನಿದ್ದಾವೆ ಹೆಚ್ಚು ಸತ್ತೋಗ್ಬಿಡ್ತವೆ, ಇಲಿಗಳೇನಿದ್ದಾವೆ ಮನೆ ಬಿಟ್ಟು ಓಡೋಗ್ತವೆ. ಸೊ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ ಏನಿದೆ 4 ತರಹದ ನಿಮ್ಮ ಮನೆಯಲ್ಲಿರುವಂಥ ಎಲ್ಲವನ್ನು ಓಡಿಸ್ಬಿಡುತ್ತೆ. ಹೌಸ್ ವೈಫ್ಗಳಿಗೆ ಹೆಚ್ಚು ವೆರೈಟಿ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಕೆಮಿಕಲ್ನ ತರ್ತೀವಿ, ರ್ಯಾಟ್ ಪಾಯ್ಸನ್ ತರ್ತೀವಿ, ಕಾಕ್ರೋಚ್ ಪಾಯ್ಸನ್ ತರ್ತೀವಿ, ಹಲ್ಲಿಗಳನ್ನು ಸಾಯಿಸೋಕೆ ನೋಡ್ತೀವಿ, ಏನು ಮಾಡಿದರೂ ಓಡೋಗೋದಿಲ್ಲ ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ, ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾನು ಇದನ್ನು ಟ್ರೈ ಮಾಡಿದ್ದೀನಿ, ಹಾಗೆ ಹೆಚ್ಚು ಟೈಮ್ ಇದು